ಪ್ರವಾಸಿಗರ ಸ್ವರ್ಗ ಎಂದು ಕರೆಸಲ್ಪಡುವಂಥ ಆಗುಂಬೆಯ ವ್ಯೂ ಪಾಯಿಂಟ್ ಏನಿದೆ, ಈಗ ಸದ್ಯ ಅಪಾಯಕ್ಕೆ ಆಹ್ವಾನ ನೀಡುವ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೀಗ ನಿಂತಿರುವಂಥದ್ದು ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟ್. ಅಂದರೆ ಇದು ಪ್ರವಾಸಿಗರು ಆಗುಂಬೆ ಘಾಟಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪ್ರವಾಸಿಗರು ಈ ಒಂದು ವ್ಯೂ ಪಾಯಿಂಟಿಗೆ ಭೇಟಿ ಕೊಡ್ತಾರೆ. ಅಂದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾರೆ ಅಥವಾ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ತಾರೆ. ಸದ್ಯ ಈ ಒಂದು ಆಗುಂಬೆ ಘಾಟ್ನ ವ್ಯೂ ಪಾಯಿಂಟ್ ಅಪಾಯದಲ್ಲಿರುವಂಥದ್ದು, ಅಪಾಯಕ್ಕೆ ಆಹ್ವಾನವನ್ನು ನೀಡ್ತಿರುವಂಥದ್ದು. ತುಕ್ಕು ಹಿಡಿದಂಥ ಇದು ಕಬ್ಬಿಣ ಆಗಿರ್ಬೋದು ಅಥವಾ ಕಾಂಕ್ರೀಟ್ಗಳು ಎದ್ದು ಹೋಗಿರುವಂಥದ್ದು. ಇದು ಅಂದರೆ ಪ್ರವಾಸಿಗರು ತುಂಬಾ ಭಯದಲ್ಲೇ ಈ ಒಂದು ಪ್ರದೇಶದಲ್ಲಿ ಒಂದು ಸಮಯವನ್ನು ಸ್ಪೆಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಹೆಚ್ಚಿನ ಪ್ರವಾಸಿಗರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕುಟುಂಬ ಅದಂದರೆ ಫ್ಯಾಮಿಲಿ ಜೊತೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸೆಲ್ಫಿ ತೆಗೆಯಲು ನಿಂತುವ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಇದಕ್ಕೆ ಹೊಣೆ ಯಾರು ಎಂಬುದು ಸದ್ಯದ ಪರಿಸ್ಥಿತಿ. ನಾವು ಚಿತ್ರಣವನ್ನು ಗಮನಿಸ್ತಿರುವಂಥದ್ದು ಎಲ್ಲ ಕಬ್ಬಿಣಗಳು ತುಕ್ಕು ಹಿಡಿದಿರುವಂಥದ್ದು, ಸಿಮೆಂಟ್ಗಳು ಎದ್ದು ಹೋಗ್ತಿರುವಂಥ ಚಿತ್ರಣವನ್ನು ನಾವು ಗಮನಿಸ್ಬೋದು. ಇಲ್ಲಿ ನಾವು ಅಂದರೆ ಈ ಒಂದು ವ್ಯೂ ಪಾಯಿಂಟ್ ನಿರ್ಮಾಣ ಸಂದರ್ಭದಲ್ಲಿ 2 ಬಾರಿ ಕುಸಿತವಾಗಿತ್ತು. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಿತ್ತು. ಆದರೆ ಅಧಿಕಾರಿಗಳ ಅಥವಾ ಟೆಂಡರ್ ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಎಂಬುದು ಸ್ಥಳೀಯರ ಅಂದರೆ ಪ್ರವಾಸಿಗರ ಒಂದು ಆರೋಪ ಆಗಿರುವಂಥದ್ದು. ಇದನ್ನು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಪ್ರವಾಸಿಗರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಥವಾ ಇಲ್ಲಿ ಪಾರ್ಕಿಂಗ್ ಮಾಡುವಾಗ ಹಣವನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನೆಲ್ಲವನ್ನು ಇಲ್ಲಿ ವಿನಿಯೋಗಿಸಬೇಕೆಂಬುದು ಪ್ರವಾಸಿಗರ ಮಾತಾಗಿರುವಂಥದ್ದು. ಯಾಕಂದರೆ ಪ್ರವಾಸಿಗರು ಬಂದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಒಮ್ಮೆಲೆ ಪ್ರವಾಸಿಗರು ಬರುವ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಹೆಚ್ಚಿನ ಫೋರ್ಸ್ ಬಿದ್ದರೆ ಅಥವಾ ಹೆಚ್ಚಿನ ಬಲ ಬಿದ್ದರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ತಕ್ಷಣ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಇದನ್ನು ದುರಸ್ತಿ ಮಾಡಬೇಕೆಂಬುದು ಇಲ್ಲಿಯ ಪ್ರವಾಸಿಗರ ಒಂದು ಆಗ್ರಹ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಏನಾದರೂ ಈ ಒಂದು ಏನು ತಡೆಗೋಡೆ ಏನು ಇದೆ ಅದು ಯಾವತ್ತಾದರೂ ಸಿಂಕ್ ಆದರೆ ದೊಡ್ಡ ಒಂದು ಪ್ರಪಾತಕ್ಕೆ ಬೀಳುವ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ತಕ್ಷಣ ದುರಸ್ತಿ ಮಾಡಬೇಕು. ಇಲ್ಲದಿದ್ದರೆ ದೊಡ್ಡ ಅನಾಹುತ ಸಂಭವಿಸೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ಇದು ಪ್ರವಾಸಿಗರ ಸದ್ಯ ಮಳೆ ಇಲ್ಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ಆದರೆ ಒಮ್ಮೆಲೆ ಮಳೆ ಆರಂಭ ಆದರೆ ಪ್ರವಾಸಿಗರು ಒಂದು ತಂಡವೇ ಈ ಒಂದು ಜಾಗಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಸೆಲ್ಫಿ ತೆಗೆಯುವ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಇದಕ್ಕೆ ಹೊಣೆ ಯಾರು ಎಂಬುದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ತಕ್ಷಣ ಎಚ್ಚೆತ್ತುಕೊಂಡು ಏನು ಅಪಾಯಕ್ಕೆ ಆಹ್ವಾನ ನೀಡ್ತಿರುವಂಥ ಏನೋ ಒಂದು ತಡೆಗೋಡೆ ಇದೆ ಅದನ್ನು ದುರಸ್ತಿ ಮಾಡಬೇಕೆಂಬುದು ಇಲ್ಲಿಯ ಪ್ರವಾಸಿಗರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.